ಮೊನ್ನೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅವ್ರ ಪ್ಲಂಬರ್ ಅವರೆಲ್ಲ ಬಂದು ಮಾಡಿದಾರಂತೆ. ಸೊ ಈಗ ಹೋಗಿ ರೀಇನ್ಸ್ಟಾಲ್ ಹಾಕೋಣ ಬನ್ನಿ. ಆ ಪ್ಲೇಸ್ ಹೆಂಗಿದೆ ಏನು ಇತ್ತು ಅಂತ ನಾನು ಫಸ್ಟ್ ಈ ಪ್ಲೇಸಲ್ಲಿತ್ತು. ಈಗ ಇದನ್ನು ಇಲ್ಲಿಂದ ತೆಗೆದು ಇದ್ರ ಮೇಲ್ಗಡೆ ಕೂರಿಸ್ತಿದ್ದಾರೆ. ನಾನು ಪ್ಲಂಬರ್ಸ್ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇಲ್ಲಿ ಸಿಂಟ್ಯಾಕ್ಸಿಂದ ಬರೋದು, ಇಲ್ಲಿಗೆ ಹೋಗೋದು ಇನ್ಲೆಟ್ಟು, ಇದು ಔಟ್ಲೆಟ್ಟು. ಹೇಳಿ, ಇದನ್ನು ತೆಗೆದು ಇಲ್ಲಿ ಕೊಟ್ಟಿದ್ರು, ಅದನ್ನು ತೆಗೆದು ಆ ಕಡೆ ಕೊಟ್ಟಿದ್ರು. ನಿಮಗೆ ಆ್ಯಕ್ಯುರೇಟಾಗಿ ಒಂದು ವೀಡಿಯೋ ಆ್ಯಂಗಲ್ ಸಿಗಬೇಕಂತಂದರೆ ಇದು ನೋಡಿ ಹೆಂಗಿದೆ ಅಂತ ಕೆಳಗೆ ವ್ಯೂ ಕಾಣ್ತಾ ಇರೋದು ಆಪೋಸಿಟಲ್ಲಿ. ಸೊ ಇಲ್ಲಿಂದ ಹೊರಗೆ ಬಂದಾದಮೇಲೆ ನಾವು ಅಲ್ಲಿ ಕೆಳಗಡೆ ನಲ್ಲಿ ಆನ್ ಮಾಡೋಕ್ಕೆ ಹೇಳಿ ಇದನ್ನ ಕ್ಲೋಸ್ ಮಾಡ್ತೀವಿ. ಇಲ್ಲೇನು ಕಾಣಿಸ್ತಿದೆ, ಒಂದು ಟ್ಯೂಬ್ ಡ್ಯಾಮೇಜ್ ಇಲ್ಲ. ಸೊ ಟ್ಯಾಂಕಿ ಕೆಳಗೂ ಲೀಕೇಜ್ ಇಲ್ಲ, ಟ್ಯಾಂಕಿಲ್ಲೂ ಲೀಕೇಜ್ ಇಲ್ಲ. ಜಸ್ಟ್ ಮಿಸ್ಸು ಇಟ್ಟಿದ್ರೆ ಸೀದಾ ಕಾಲು ಒಳಗೆ ಇಷ್ಟ ಬರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವು ಹೋಗ್ತಿರೋದು ಬಂದುಬಿಟ್ಟು ಮೊನ್ನೆ 3 days ಬ್ಯಾಕು ಒಬ್ಬರಿಗೆ ಅಂದರೆ RCC ಮೇಲ್ಗಡೆ ಶೀಟ್ ಹಾಕಬೇಕು ಅಂತೇಳಿ ಬಿಚ್ಚಿದ್ರು ಸೋಲಾರ್ನ. ಸೊ ವಾಪಸ್ ಈಗ ರೀಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅದು ವಿತ್ತು ಕ್ಲೀನ್ ಮಾಡಿ ಟ್ಯೂಬ್ನೆಲ್ಲ. ಮೊನ್ನೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅವ್ರ ಪ್ಲಂಬರ್ ಅವರೆಲ್ಲ ಬಂದು ಮಾಡಿದಾರಂತೆ. ಸೊ ಈಗ ಹೋಗಿ ರೀಇನ್ಸ್ಟಾಲ್ ಮಾಡೋಣ ಬನ್ನಿ. ಅದು ಫುಲ್ ಟ್ಯೂಬೆಲ್ಲ ಮತ್ತೆ ನೀಟಾಗಿ ತೊಳಿಬೇಕು. ನೀಟಾಗೆಲ್ಲ ತೊಳೆದು ಹಾಕೋಣ ಬನ್ನಿ. ಆ ಪ್ಲೇಸ್ ಹೆಂಗಿದೆ ಏನು ಇತ್ತು ಅಂತ ನಾನು ಬರ್ನಿರೋದಲ್ಲಿ ಅವ್ರು ಹೋಗ್ತಿರೋದಲ್ಲಿ ಫುಲ್ ಮೋಡ ಬೇರೆ ಆಗಿದೆ, ಮಳೆ ಬಂದಿಲ್ಲ. ಅದರ ಸ್ವಲ್ಪ ಯಾಕೆಂದರೆ ಅದು ಶೀಟ್ ಮೇಲೆ ಕೂರಿಸ್ತಿರೋದ, ಅದು ಡೇಂಜರು. ಅದೇ ಒಂದು ಇರುತ್ತೆ. ಫಸ್ಟ್ ಈ ಪ್ಲೇಸಲ್ಲಿತ್ತು. ಈಗ ಇದನ್ನು ಇಲ್ಲಿಂದ ತೆಗೆದು ಇದ್ರ ಮೇಲ್ಗಡೆ ಕೂರಿಸ್ತಿದ್ದಾರೆ. ಸೊ ಮೊನ್ನೆ ಸ್ಟ್ಯಾಂಡೆಲ್ಲ ಕೊಟ್ಟು ಫ್ರೇಮೆಲ್ಲ ಮಾಡಿಸಿದ್ದಾರೆ. ಅದ್ರ ಮೇಲ್ಗಡೆ ಕೂರ್ಸೋಕ್ಕೆ ಏನು ಹೊಡಿಯೋಕ್ಕಿಲ್ಲ ಮರೆ. ಈಗ ಈ ಪ್ಲೇಸಿಗೆ ಕೂರಿಸೋದು ಅಂತ. ಬನ್ನಿ, ಫಸ್ಟ್ ಟ್ಯೂಬೆಲ್ಲ ನೀಟಾಗಿ ತೊಳೆದು ಸೈಡಿಗೆ ಇಟ್ಟು ಮತ್ತೆ ಬರೋಣ. 2 ಸತಿ ಓಡಾಡಬೇಕು ಕೆಳಗಡೆ ಮೇಲಕ್ಕೆ. ನೋಡಿ, ನಿಮ್ಗೆ ಈ ಥರ ಪಾಚಿ ಎಲ್ಲ ಕಟ್ಟಿರುತ್ತಲ್ಲ, ಈ ಥರ ಪಾಚಿ ಎಲ್ಲ ಕಟ್ಟಿದ್ರು ಕೂಡ ನಿಮಗೆ ಬಿಸಿ ಆಗೋಲ್ಲ. ಸೊ ಇದು ಒಂದು ಕೂಡ ಬಿಸಿ ಆಗದಲ್ಲೇ ಇರೋದಕ್ಕೆ ಕಾರಣ. ಇದಾದಮೇಲೆ ನಿಮಗೆ ಒಳಗಡೆ ಗೋಡ್ ಕೂತಿರುತ್ತೆ. ಇಲ್ಲಿ ಮಣ್ಣು ಥರ ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ಈ ಥರ ಇದೆಲ್ಲ ಮಣ್ಣು ಥರ ಈ ಥರ ಎಲ್ಲ ಇದ್ರೂ ಬಿಸಿ ಆಗೋಲ್ಲ ನಿಮಗೆ. ಸೊ 2 ವರ್ಷಕ್ಕೆ ಒಂದು ಸತಿ ನೀಟಾಗಿ ತೆಗೆಸಿ ಒಂದು ಸತಿ ನೀಟಾಗಿ ತೋಳಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ನೋಡಿ, ಇದು 10 ಟ್ಯೂಬ್ ಅಷ್ಟೇ, ಇನ್ನೂ 10 ಟ್ಯೂಬಲ್ಲಿ ಒಳಗಿದೆ. ಈ 10 ಟ್ಯೂಬ್ನೆಲ್ಲ ತೊಳಿಬೇಕು. ನೋಡಿ ಯಾವ ಥರದ ಪಾಚಿ, ಬಿಸಿ ಕೂಡ ಆಗೋಲ್ಲ. ಸೊ ಇದನ್ನೆಲ್ಲ ಪೂರ ಟ್ಯೂಬ್ನೆಲ್ಲ ತೊಳೆದು 20 ಟ್ಯೂಬ್ನ ತೊಳೆಸಿ ನಾನು ನಿಮಗೆ ತೋರಿಸ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಯಾವುದು ಕೂಡ ಇನ್ಸ್ಟ್ರೂಮೆಂಟ್ ಇಲ್ಲ ಸರಿಯಾಗಿ. ಸೊ ಅದಕ್ಕೇ ಇದೆಲ್ಲ ನೀಟಾಗೆಲ್ಲ ತೊಳೆದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಂತೆ. ಮಳೆ ಶುರು ಆಯ್ತಾ? ಬಂದೇ ರೀ.
ನನ್ನ ಪ್ಲಂಬರ್ಸ್ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇಲ್ಲಿ ಸಿಂಟ್ಯಾಕ್ಸಿಂದ ಬರೋದು, ಇಲ್ಲಿಗೆ ಹೋಗೋದು ಇನ್ಲೆಟ್ಟು, ಈ ಟ್ಯಾಂಕಿಂದ ಇಲ್ಲಿ ಹೋಗುತ್ತೆ ಬಿಸಿ ನೀರು, ಇದು ಔಟ್ಲೆಟ್ಟು. ದಯವಿಟ್ಟು ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಪ್ಲಂಬರ್ ಅವ್ರು ಏನು ಮಾಡ್ತಾರಂದರೆ ಇದನ್ನು ಇನ್ಲೆಟ್ ಅಂತ ತಿಳ್ಕೊಂಡು ಸಿಂಟ್ಯಾಕ್ಸಿಂದ ಬಂದಿರೋದನ್ನ ಡೈರೆಕ್ಟಾಗಿ ಇನ್ಲೆಟ್ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ನೆಕ್ಸ್ಟಿಂದ ಈ ಥರ ಮಾಡಬಾರ್ದು. ಯಾರೇ ಗೊತ್ತಿದ್ದವರು ಸಮೇತ ಒಂದು ಸ್ವಲ್ಪ ಗೈಡ್ ಮಾಡಿ. ಇದು ಔಟ್ಲೆಟ್ಟು, ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಇಲ್ಲಾಂತಂದರೆ ಯಾರನ್ನಾರು ಸಜೆಷನ್ ತೊಗೊಳ್ಳಿ, ಸೋಲಾರಲ್ಲಿ ಯಾವುದು ಇನ್ಲೆಟ್ ಬರುತ್ತೆ ಯಾವುದು ಔಟ್ಲೆಟ್ ಬರುತ್ತೆ ಅಂತ. ಸೊ ರ್ಯಾಂಡಮಾಗಿ ಫಿಟ್ ಮಾಡೋಕ್ಕೆ ಹೋಗಬೇಡಿ. ಓಹ್, ಈಗ ಮಳೆ ಬರ್ತಾ ಇದೆ. ಸೊ ಇದು ಪ್ಲಂಬರ್ ಅವ್ರು ಮಾಡಿರೋ ತಪ್ಪಿಗೆ ನಾನು ಇವತ್ತು ಟ್ಯೂಬ್ ಕೂರ್ಸೋಕ್ಕಾಗಲ್ಲ. ಜಸ್ಟ್ ಇದೊಂದು ಪ್ಲಂಬರ್ ಅವ್ರಿಗೆ ನೀವು ತಪ್ಪು ಮಾಡ್ರೆ ತಪ್ಪು ಅಂತ ಹೇಳಿದ್ದೀನಿ. ಸೊ ಸೋಲಾರ್ನ ತೊಳೆದಿಟ್ಟು ಮತ್ತೆ ಟ್ಯೂಬ್ನ ತೊಳೆದಿಟ್ಟಿದ್ದೀನಿ. ಸೊ ಇನ್ನೂ ಒಂದು ದಿವಸ ಬಂದು ನಾನು ಸೋಲಾರಿಂದು ಫಿಟ್ ಮಾಡಬೇಕಾಗತ್ತೆ. ಈಗ ವಾಪಸ್ ಹೊರಡಬೇಕು. ಮಳೆ ಬೇರೆ ಜೋರಾಗತ್ತೆ. ಈಗ ನೋಡ್ಬೋದು ಎಲ್ಲಿದೆ ಅಂತೇಳಿ. ನೆಕ್ಸ್ಟಿಂದ ಪ್ಲಂಬರ್ ಅವ್ರು ಯಾರೇ ಇದ್ರು ಒಂದು ಸತಿ ಯಾರ ಹತ್ರ ಇನ್ಸ್ಟ್ರಕ್ಷನ್ ತೊಗೊಳ್ಳಿ, ಗೊತ್ತಿದೆ ಅಂದರೆ ಪಕ್ಕ ಮಾಡಿರಿ. ಸೊ ಈಗ ಇದು 2ನೇ ಸೆಟ್ಟು 10ನೇ ಟ್ಯೂಬು. ಸೊ ಅದು 10 ತೊಳೆದಿಟ್ಟಿದ್ದೀನಿ. ಇದನ್ನು ತೊಳೆದು ಸೈಡಿಗೆ ಎತ್ತಿಟ್ಟು ಮತ್ತೆ ಮಾರನೇ ದಿವಸ ಬಂದು ಟ್ಯೂಬ್ ಹಾಕಬೇಕಾಗತ್ತೆ. ಬರ್ತೀನಿ. ಒಂದು ಟೈಮ್ ಎಷ್ಟು? 6 ಗಂಟೆ ಆಗುತ್ತೆ. ಇಡಿ. ಇರಲಿ, ಅಡ್ಡಿಲ್ಲ, ಬರ್ತೀನಿ. ಮಳೆ ಏನು ಬರೋಲ್ಲ, ಬಂದ್ರೆ ಇರುತ್ತಲ್ಲ. ನೋಡ್ಕೊ ಬರ್ತೀನಿ ಫಸ್ಟ್. ಒಂದು ನಿಮಿಷ ಇರಿ. ಲಂಚ್ ಮೇಲೆಲ್ಲ ಹತ್ತದೇ ಹೆದರಿಕೆ. ಅಂದರೆ ಮೊದಲಿಂದ ಹತ್ತಿ ಇಳಿದವರಿಗೆಲ್ಲ ರೂಢಿ ಇರುತ್ತೆ, ನಮಗೆಲ್ಲ ರೂಢಿ ಇರಲ್ಲಲ್ಲ. ಅಂದರೆ ಈಗೀಗ ರೂಢಿ ಆಗ್ತಾ ಇದೆ ಎಲ್ಲದು. ಓಹ್, ಸೊ ನೆನ್ನೆ ಉಲ್ಟಂ ಪಲ್ಟ ಕೊಟ್ಟಿದ್ರು. ಸೊ ಈಗ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ಏನು ಉಲ್ಟಂ ಪಲ್ಟ ಆಗಿತ್ತು ಅಂತ. ನೋಡಿ, ಇದು ಔಟ್ಲೆಟ್ ಕೊಡಬೇಕಿತ್ತು. ನೆನ್ನೆ ಏನು ಮಾಡಿದರು, ಇದನ್ನು ತೆಗ್ದು ಇಲ್ಲಿ ಕೊಟ್ಟಿದ್ರು, ಅದನ್ನು ತೆಗ್ದು ಆ ಕಡೆ ಕೊಟ್ಟಿದ್ರು. ಸೊ ಇನ್ಲೆಟ್ ಇನ್ಲೆಟ್ಟಿಗೆ ಅಂತ ಎಕ್ಸ್ಚೇಂಜ್ ಮಾಡಿ ಇಟ್ಟಿದ್ರು. ಸೊ ಇವಾಗ ಕರೆಕ್ಟಾಗಿದೆ. ಇವಾಗ ಅಲ್ಲಿ ವಾಲ್ ಆನ್ ಮಾಡಿ ನೋಡೋಣ ರೀ. ವಾಲ್ ಆನ್ ಮಾಡಿದ್ರೆ ನೀರು ಬರಬೇಕು ಟ್ಯಾಂಕಿ ಒಳಗೆ. ನೋಡಿ, ನಾವು ಮಾಡ್ತಿರೋ ಕೆಲಸ ಇಲ್ಲಿ ಇಷ್ಟು ಛತ್ರ ಮೈದಾನದಲ್ಲಿ. ಓ, ಕರೆಕ್ಟಾಗಿಯೇ ಮಾಡಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಏನಿದಕ್ಕೊಂದು ರೌಂಡ್ ಕೊಬ್ಬರಿ ಎಣ್ಣೆ ಹಚ್ಚಿ ಟ್ಯೂಬ್ ಫಿಟ್ ಮಾಡಿದ್ರೆ ಮುಗೀತಷ್ಟೆ. 20 ಟ್ಯೂಬ್ ತೊಗೊಂಡು ಇನ್ಮೇಲೆ ಇಡ್ಬೇಕು. ಈಗ ಅಂಕಲ್, ಆಂಟಿ, ಈಗ ಹಾಕೋದೇನು ಬೇಡ ಅಂತ ನೀರ ಕೇಳಿ. ಹಾಕೋದು ಬೇಡ, ನೀವು ಈಗಲೇ ಹಂಚು. ಬೇಡ ಹಾಕಲಿ. ಇಲ್ಲಿ ನಾನು ಇಲ್ಲಿ ಜೋಡಿಸಿಟ್ರೆ ಅವ್ರು ನನಗೆ ಕೊಡೋಕೆ ಈಸಿ ಆಗುತ್ತೆ. ಹಿಡಿದೆ. ಈಗ ಇರಿ ತೋರಿಸ್ತೀನಿ ಹೆಂಗೆ ವೀಡಿಯೋ ಮಾಡ್ತೀನಿ ನೋಡಿ. ಈ ಥರ ಈ ಪೊಸಿಷನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅದು ಬೆಸ್ಟ್ ಆ್ಯಂಗಲ್ ನಿಮಗೆ ಸಿಗಬೇಕು ಅಂತ. ಸೊ ಹಿಂಗೆ ಹಾಕ್ಕೊಂಡು 20 ಟ್ಯೂಬ್ನ ಕೆಳಗಡೆಯಿಂದ ತರೋಕ್ಕಾಗಲ್ಲ. ಸೊ ನಿಮಗೆ 20 ಟ್ಯೂಬೆಲ್ಲ ತೋರಿಸಿ 20 ಟ್ಯೂಬೆಲ್ಲ ಇಟ್ಟಾದ್ಮೇಲೆ ತೋರಿಸ್ತೇನಂತೆ. ನಿಮಗೆ 20 ಟ್ಯೂಬ್ಗೆ ಇದೇ ಥರ ಹಚ್ಕೋಬೇಕು. A few inches later. ಸರಿ ಇರಿ, ಮೇಲ್ಗಡೆ ಪೂರ ಹಚ್ಚಿ ಕರಿತೀನಿ. ಹಾಂ, ಏನಂಕಲ್? ಬೇಕು ಎಣ್ಣೆ ಮೇಲಕ್ಕೆ ಬೇಕು.
ಎಣ್ಣೆ ಅಲ್ಲಿಗೆ ಹಚ್ಚಬೇಕು. ಎಲ್ಲ ಹತ್ತಾನೆ ಇಲ್ಲಿ ಅಂಕಲ್. ಇಡ್ಬೋದಾ ಇಲ್ಲಿ ಕಾಲು? ಹೇಳೋಕ್ಕೆ ಸೋಲಾರ್ ಸರ್ವಿಸ್ ಎಷ್ಟು ಈಸಿ, ಬಟ್ ಇಂಥ ಕಡೆ ಎಲ್ಲ ಸೋಲಾರ್ ಸರ್ವಿಸ್ ಮಾಡೋದಿದೆ ಅಲ್ಲ, ಅದು ಮಾಡಿದವ್ರಿಗೆ ಗೊತ್ತು ಕಷ್ಟ. ಸೊ ಹೇಳ್ದಂಗೆ ಎಲ್ಲದಕ್ಕೂ ಪೂರ ನೀಟಾಗಿ ಸಿಲಿಕಾನ್ ವಾಷರಿಗೆ ಹಿಂಗೆ ಎಣ್ಣೆ ಹಚ್ಕೋಬೇಕು. ಪಾಪ ಇವರು ಇಲ್ಲಿರೋರು ನನ್ನ ಜೊತೆ ಯಾರು ಹುಡುಗ ಬಂದಿಲ್ಲ, ಅಂದರೆ ನನ್ನ ಫ್ರೆಂಡ್ ಒಬ್ಬರು ಬರ್ತಿದ್ರು, ದರ್ಶನ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆಲ್ಲ, ಅವ್ರು ಬಂದಿಲ್ಲ. ಪಾಪ ಈ ಅಂಕಲ್ ಆಂಟಿನ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಟ್ಯೂಬೆಲ್ಲ ಎತ್ಕೊಡೋದು ಹಂಗೆಲ್ಲ. ಇವರು ಸೋಲಾರ್ ಹಾಕ್ಸಿದ್ದು ನನ್ನ ಜೊತೆನೇ, ಪಾಪ ಭಾಳ ಇವರಿದ್ದಾರೆ. ಆ ಕಡೆಯಿಂದ ಕೂರಿಸ್ಕೊಂಬರ್ತೀನಿ. ಕೊಡಿ ಒಂದೊಂದೇ ಟ್ಯೂಬ್ ಕೊಡಿ. ನೋಡಿ ನಾವು ಇನ್ಸ್ಟಾಲೇಷನ್ ಮಾಡ್ತಿರೋ ಜಾಗ ಹಿಂಗಿದೆ. ಇದು ಛತ್ರ ಮೈದಾನದಲ್ಲಿ ಫುಲ್ ಕೆಳಗಡೆ ಡೆಡ್ ಎಂಡ್ ಛತ್ರ ಮೈದಾನ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು JSS ಸ್ಕೂಲು. ಅಲ್ಲಿ ಮನೆ ಇದೆಯಲ್ಲ, ಮನೆಯಿಂದ ಒಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಹಳ್ಳ ಹರಿಯುತ್ತೆ, ತುಂಬ ಚೆನ್ನಾಗಿದೆ. ಇರಿ ಬಿಡಿ ಒಂದು ನಿಮಿಷ, ಮತ್ತೆ ನಾನು ಕೇಳ್ದಾಗ ಕೊಡಿ. ಇವರು ತೊಳೆದಿಟ್ಟಿದ್ದಾರೆ. ಇದು ಸುಮಾರು ಈ ಥರ ಸೋಲಾರ್ ಫಿಟ್ಟಿಂಗ್ ನಾನು ಯಾವುದು 12 seconds later. ನೋಡಿ ನಂದು ಸೋಲಾರ್ದು ವಾಟರ್ ಹೀಟರ್ ಇರೋದಲ್ಲ ಇದೇ. ಇದು ಪದೇ ಆನ್ ಮಾಡು, ಆಫ್ ಮಾಡು. ಆಂಟಿಗೆ ಮೋಟ್ರ್ ಆನ್ ಮಾಡೋಕ್ಕೆ ಹೇಳಿ, ನೀರು ತುಂಬಲಿ. ಹಾಂ ಇದು ಲಾಸ್ಟ್ ಟ್ಯೂಬ್ ಹಾಕ್ತಾ ಇರೋದು. ಎಲ್ಲಿ ಪೂರ ಟ್ಯೂಬೆಲ್ಲ ತುಂಬಬೇಕು. ಟ್ಯೂಬೆಲ್ಲ ತುಂಬಿ ಆ ಕಡೆ ನೀರು ಪಾಸ್ ಆಗಬೇಕು ಅಲ್ಲಿ ತನಕ. ಸೊ ನಾವಿಲ್ಲೇ ಕಾಯಬೇಕು ಪೂರ ಟ್ಯೂಬೆಲ್ಲ ತುಂಬಕ್ಕೆ. ನಾನು ಕೆಲಸ ಮಾಡ್ತಿರೋ ಜಾಗ ಅಲ್ಟ್ರಾವೈಡ್ ಆ್ಯಂಗಲಲ್ಲಿ ಹಾಕಿದರೆ ಈ ಥರ ಕಾಣುತ್ತೆ, ನೋಡ್ಬೋದು ನೀವು. ಇದು ಇನ್ನು ಸೋಲಾರ್ ಟ್ಯಾಂಕಿ ತುಂಬ್ತಾ ಇದೆ. ಸೊ ಇದೆಲ್ಲ ತುಂಬಬೇಕು ನೋಡಿ. ಇದು ನಿಮಗೆ ಆ್ಯಕ್ಯುರೇಟಾಗಿ ಒಂದು ವೀಡಿಯೋ ಆ್ಯಂಗಲ್ ಸಿಗಬೇಕಂತಂದರೆ ಇದು ಕ್ಯಾಮ್ರಾ ವಿತ್ ಮೌಂಟು ವಿತ್ ಮ್ಯಾನ್. ನೋಡಿ ಹೆಂಗಿದೆ ಅಂತ ಕೆಳಗೆ. ಇದು ನಮಗೆ ಇಲ್ಲಿಂದ ಸನ್ಸೆಟ್ ವ್ಯೂ ಕಾಣ್ತಾ ಇರೋದು ಆಪೋಸಿಟಲ್ಲಿ. ಟ್ಯಾಂಕಿ ಎಲ್ಲ ತುಂಬಿದೆ. ಟ್ಯಾಂಕಿ ಎಲ್ಲ ತುಂಬಿ ಈ ಕಡೆ ಹೊರಗಡೆ ನೀರು ಬರಬೇಕು. ಹೊರಗಡೆ ನೀರು ಇಲ್ಲಿದೆಯಲ್ಲ, ಇಲ್ಲಿ ಔಟ್ಲೆಟಲ್ಲಿ ನೀರು ಇಡೋಕ್ಕೆ ಹೆಲ್ಮೆಟ್ ಇಡೋಕ್ಕೂ ಇಲ್ಲಿ ಜಾಗ ಇಲ್ಲ. ಇಲ್ಲಿದೆಯಲ್ಲ, ಸೊ
ಇಲ್ಲಿಂದ ಹೊರಗೆ ಬಂದಾದಮೇಲೆ ನಾವು ಅಲ್ಲಿ ಕೆಳಗಡೆ ನಲ್ಲಿ ಆನ್ ಮಾಡೋಕ್ಕೆ ಹೇಳಿ ಇದನ್ನ ಕ್ಲೋಸ್ ಮಾಡ್ತೀವಿ. ಸೊ ಗೈಸ್, ಈಗ ನಮ್ದು ಇಷ್ಟು ಕರೆಕ್ಟ್ ಆಗಿದೆ. ಇಲ್ಲಿ ಔಟ್ಲೆಟ್ ಕೂಡ ಬಂದಿದೆ. ಇದನ್ನ ಅವ್ರು ಪ್ಲಂಬರ್ ಅವ್ರು ಕನೆಕ್ಟ್ ಮಾಡಿ ಇದು ಮಾಡಬೇಕು. ಕೆಳಗಡೆ ಒಂದು ವಾಲ್ ಇದೆ, ಇನ್ಲೆಟ್ ಅವ್ರು ಆನ್ ಮಾಡಿ ನೆಕ್ಸ್ಟ್ ಏರ್ ಬ್ಲಾಕ್ ಆಗದಿಲ್ದಂಗೆ ಇದು ಕನೆಕ್ಷನ್ ಕೊಟ್ಟರೆ ಸೊ ಮುಗೀತು. ನಮ್ದು ಇಷ್ಟೇ ವರ್ಕ್ ಬರುತ್ತೆ. ಇಲ್ಲೇನು ಕಾಣಿಸ್ತಿದೆ, ಒಂದು ಟ್ಯೂಬ್ ಡ್ಯಾಮೇಜ್ ಇಲ್ಲ. ಸೊ ಟ್ಯಾಂಕಿ ಕೆಳಗೂ ಲೀಕೇಜ್ ಇಲ್ಲ, ಟ್ಯಾಂಕಿಲ್ಲೂ ಲೀಕೇಜ್ ಇಲ್ಲ. ಸೊ ಈಗಿನ ನಾವು ಹೊರಡ್ಬೋದು. ಅವರು ಎಕ್ಸ್ಟ್ರಾ ಪ್ಲಂಬರ್ ಯಾರು ಬರ್ತಾರೆ ಪ್ಲಂಬರ್ ಅವ್ರ ಜೊತೆ ಕರೆಸಿ ಮಾತಾಡಿದರೆ ಆಯಿತು ಅಷ್ಟೇ, ಅದು ಅವ್ರಿಗೆ ಬಿಡುತ್ತೆ. ಸೊ ಈಗ ಇಲ್ಲಿ ಇದೆ ಹಬ್ಬ. ಸ್ವಲ್ಪ ಜಾರ್ ತೊಂದರು ಆಯ್ತು. ಎಲ್ಲಿಟ್ಟಿದ್ದೀನಿ ಕಾಲು? ಓಹೋ ಹೋ ಜಸ್ಟ್ ಮಿಸ್ಸು. ಇಟ್ಟಿದ್ರೆ ಸೀದಾ ಕಾಲು ಒಳಗೆ. ಸೊ ಇಷ್ಟೇ ಬರುತ್ತೆ. ಒಂದು ಸೋಲಾರದಿಂದೆಲ್ಲ ಕತೆ ಮುಗೀತು. ಸೊ ಇನ್ನೇನಿದ್ರು ಪ್ಲಂಬರ್ ಅವ್ರು ಮಾಡ್ಕೋಬೇಕಷ್ಟೇ. ಸೊ ಬೇರೆ ಕಡೆ ನೆಲೆ ಆಗಲಿ ಚಿಕ್ಕಮಂಗ್ಳೂರು ಮೂಡಿಗೆರೆ ಸೋಲಾರ್ ವಾಟರ್ ಹೀಟರು UPS ಗ್ಯಾಸ್ ಗೀಸರು ಏನೇ ಕಂಪ್ಲೇಂಟ್ ಇತ್ತು ಅಂತಂದ್ರೆ ಸಮೇತ ಅಥವಾ ಸಜೆಷನ್ ಬೇಕಂದ್ರೆ ಸಮೇತ ಸೊ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಸೊ ಅದರಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂತಂದರೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಅದರ ಮೆನ್ಷನ್ ಇರುತ್ತೆ. ಸೊ ನೀವು ನನಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚೆಚ್ಚು ವೀಡಿಯೋಗಳಿಗೋಸ್ಕರ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.